ಇಂದು ನವರಾತ್ರಿಯ 2ನೆಯ ದಿನ ಅಂದ್ರೆ ಬಿದಿಗೆ. ಇವತ್ತು ದೇವಿಯನ್ನ ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸಲಾಗ್ತದೆ. ಬ್ರಹ್ಮ ಅಂತ ಹೇಳಿದ್ರೆ ಒಂದು ಸ್ವ ಅಸ್ತಿತ್ವದ ಆತ್ಮ, ಸಂಪೂರ್ಣ ವಾಸ್ತವ, ಪವಿತ್ರ ಜ್ಞಾನ ಅಂತ ಹೇಳುವ ಅರ್ಥ. ಚಾರಿಣಿ ಅಂತ ಹೇಳಿದ್ರೆ ಒಂದು ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಅಥವಾ ಚಲಿಸುವುದು ಅಂತ ಹೇಳುವಂತಹ ಅರ್ಥ. ಗ್ರಂಥಗಳ ಪ್ರಕಾರ ಬ್ರಹ್ಮಚಾರಿಣಿ ಅಂತ ಹೇಳಿದ್ರೆ ಪವಿತ್ರ ಧಾರ್ಮಿಕ ಜ್ಞಾನವನ್ನ ಹೊಂದಿರುವ, ಅನುಸರಿಸುವ ಹೆಣ್ಣು ಅಂತ ಹೇಳ್ತಾರೆ. ಬ್ರಹ್ಮಚಾರಿಣಿ ಬರಿಗಾಲಲ್ಲಿ ನಡ್ಕೊಂಡು ಬಿಳಿ ಬಟ್ಟೆಯನ್ನ ಧರಿಸಿ ತನ್ನ ಬಲಗೈಯಲ್ಲಿ ರುದ್ರಾಕ್ಷಿ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನ ಹಿಡಿದಿರ್ತಾಳೆ. ಶಿವನನ್ನ ಮದುವೆಯಾಗುವ ತನ್ನ ಇಚ್ಛೆಗೆ ವಿರೋಧ ವ್ಯಕ್ತವಾಗಬೇಕಾದ್ರೆ ತನ್ನ ಇಚ್ಛೆಯಿಂದ ಹೊರಬರುವುದಿಲ್ಲ ಅಂತ ಹೇಳಿ ಪಾರ್ವತಿ ದೇವಿ ಸುಮಾರು 5,000 ವರ್ಷಗಳ ಕಾಲ ತಪಸ್ಸನ್ನ ಆಚರಿಸ್ತಾಳೆ. ಈ ತಪಸ್ಸಿನ ಕಾಲದಲ್ಲಿ ಪಾರ್ವತಿಯನ್ನ ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸಲಾಗ್ತದೆ. ಇಂಥದ್ದೇ ಹಲವಾರು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಮ ಚಾನೆಲ್ ಅನ್ನ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.